ಸಮಾಜದ ಒಳಿತಿಗಾಗಿ ಭಾಗಪ್ಪ ಹರಿಜನ್ ಅವರಿಂದ ದೇವಿಗೆ ಚಂಡಿ ಹೋಮ ಅಭಿಷೇಕ. ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ್ ತಾಲೂಕಿನ ಬಬಲಾದಿ ಗ್ರಾಮದ ದೇವತೆಯಾದ ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನವು ಈ ಹಿಂದೆ ಸುರಿದ ಮಳೆಗೆ ಹಳ್ಳ ಬಂದು ದೇವಸ್ಥಾನವು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನವು ನೀರಿನಲ್ಲಿ ಮುಳುಗಡೆಯಾಗಿದ್ದರಿಂದ ಹಳ್ಳದ ಕಲುಷಿತ ನೀರು ದೇವಸ್ಥಾನದ ಒಳಹೊಕ್ಕು ದೇವಿಯ ಹಾಗೂ ಗರ್ಭಗುಡಿ ಸಮೇತ ನೀರು ತುಂಬಿದ್ದರಿಂದ ದೇವಿಯ ಗರ್ಭಗುಡಿಯು ಮೈಲಿಗೆಯಾಗುತ್ತಿತ್ತು. ಹಾಗಾಗಿ ಆಗ ಮಾಡಿದ ಪೂಜೆ ಪುರಸ್ಕಾರ ದೇವಿಗೆ ಯೋಗ್ಯವಾಗಿರದೆ ಇದ್ದುದರಿಂದ ಈಗ ಮತ್ತೆ ಪೂಜಾರಿಯವರನ್ನು ಸಂಪರ್ಕಿಸಿ ಕೇಳಿದಾಗ ಚಂಡಿ ಹೋಮ ಮತ್ತು ಅಭಿಷೇಕ ಮಾಡಿದರೆ ಸರಿಯಾಗುತ್ತದೆ ಎಂದು ಹೇಳಿದ್ದರಿಂದ ಪೂಜೆಗೆ ಸಿದ್ಧಪಡಿಸಲಾಗಿತ್ತು. ಇದೇ ಕಾರಣಕ್ಕಾಗಿ ದೇವಿಯನ್ನು ಶುಚಿಗೊಳಿಸಿ ಶಾಂತಗೊಳಿಸುವುದಕ್ಕೆ ದೇವಿಗೆ ಅಭಿಷೇಕ ಮಾಡಿ ಇದರ ಜೊತೆಗೆ ಊರಿನ ಒಳಿತಿಗಾಗಿ ಮತ್ತು ಸಮಾಜದ ಹಿತಕ್ಕಾಗಿ ಹಾಗೂ ದೇವಿಯು ದೃಷ್ಟಿ ದೋಷ ಯಾರ ಮೇಲೂ ಬೀಳಬಾರದು ಎಂದು ಭಾಗಪ್ಪ ಹರಿಜನ್ ಅವರು ಪೂಜಾರಿಯವರ ಸೂಚನೆಯ ಮೇರೆಗೆ ಚಂಡಿ ಹೋಮ ಮತ್ತು ಅಭಿಷೇಕವನ್ನು ಮಾಡಿ ತಾಯಿ ಶ್ರೀ ಮಲ್ಲಮ್ಮ ದೇವಿಯ ದೇವಸ್ಥಾನವು ಸಹಜ ಸ್ಥಿತಿಗೆ ತರಲು ಮತ್ತು ಯಥಾವತ್ತಾಗಿ ಪೂಜೆ ಮತ್ತು ಪುನಸ್ಕಾರಗಳನ್ನು ಮಾಡುವುದಕ್ಕೆ ಅನುಕೂಲವಾಗಲೆಂದು ದೇವಿಯ ಸನ್ನಿಧಾನದಲ್ಲಿ ಚಂಡಿ ಹೋಮ ಮತ್ತು ಅಭಿಷೇಕವನ್ನು ಮಾಡಿಸಿದರು. ಜೆಕೆ ನ್ಯೂಸ್ ಕನ್ನಡ, ವಿಜಯಪುರ. ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ. Glory